ಸಚಿವ ಜಮೀರ್ ಅಹಮದ್ ಅವರ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದ ತನಿಖೆಯನ್ನು ಲೋಕಾಯುಕ್ತ ಪೊಲೀಸರು ನಡೆಸ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿತ್ರ ನಿರ್ಮಾಪಕಿ ಮತ್ತು ನಾಯಕಿಯಾಗಿದ್ದಂತಹ ರಾಧಿಕಾ ಕುಮಾರಸ್ವಾಮಿ ಅವರನ್ನ ಕೂಡ ಲೋಕಾಯುಕ್ತದವರು ಈಗ ವಿಚಾರಣೆ ನಡೆಸಿದ್ದಾರೆ. ಅಂದರೆ ಒಂದು ಚಿತ್ರ ನಿರ್ಮಾಣ ಲಕ್ಕಿ ಅಂತ ಒಂದು ಸಿನಿಮಾದ ನಿರ್ಮಾಣ ಮಾಡಿದ್ರು ರಾಧಿಕಾ ಕುಮಾರಸ್ವಾಮಿ. ಆ ಚಿತ್ರದ ವಿತರಣೆಯ ಹಕ್ಕನ್ನು ಜಮೀರ್ ಅಹಮದ್ ಅವರ ಒಂದು ಸಂಸ್ಥೆ ಪಡ್ಕೊಂಡಿತ್ತು. ಹಣದ ವ್ಯವಹಾರ ನಡೆದಿತ್ತು ಅಂತಕ್ಕಂಥದ್ದು. ಸಚಿವ ಜಮೀರ್ ವಿರುದ್ಧ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ. ಜಮೀರ್ ಪ್ರಕರಣದಲ್ಲಿ ನಟಿ ರಾಧಿಕಾ ಕುಮಾರಸ್ವಾಮಿ ಅವರ ವಿಚಾರಣೆ ಮಾಡಲಾಗಿದೆ. ಲೋಕಾಯುಕ್ತ ಪೊಲೀಸರು ರಾಧಿಕಾ ಕುಮಾರಸ್ವಾಮಿ ಅವರ ವಿಚಾರಣೆಯನ್ನು ನಡೆಸಿದ್ದಾರೆ. ಹಾಗಾದರೆ ಜಮೀರ್ ಕೇಸ್ನಲ್ಲಿ ರಾಧಿಕಾ ವಿಚಾರಣೆ ನಡೆದಿದ್ದು ಯಾಕೆ ಅಂತಕ್ಕಂಥ ಒಂದು ಪ್ರಶ್ನೆ. ಜಮೀರ್ಗೂ ರಾಧಿಕಾ ಕುಮಾರಸ್ವಾಮಿ ಅವ್ರಿಗೂ ಏನಾದರೂ ಆರ್ಥಿಕ ವ್ಯವಹಾರ ಇತ್ತಾ ಅಂತಕ್ಕಂಥದ್ದು. ಅದಕ್ಕೆ ಪೂರಕವಾಗಿ ಒಂದು ಸ್ಮಾಲ್ ಎನ್ಕ್ವೈರಿ ಅಷ್ಟೇ, ಇನ್ನೇನಿಲ್ಲ. ಒಂದು ಎನ್ಕ್ವೈರಿ ಮಾಡಿದ್ದಾರೆ. ಈಗ ಜಮೀರ್ ಅಹಮದ್ ಅವರ ಅಕೌಂಟನ್ನು ಚೆಕ್ ಮಾಡಿದಾಗ ಅಥವಾ ಅವರ ಸಂಸ್ಥೆಯ ಅಕೌಂಟ್ಗಳನ್ನ ಚೆಕ್ ಮಾಡಿದಾಗ ಟ್ರಾನ್ಸಾಕ್ಷನ್ಸ್ ನಡೆದಿರುತ್ತೆ ಬೇರೆ ಬೇರೆ ಕಂಪ್ನಿಗಳ ಜೊತೆಯಲ್ಲಿ, ಬೇರೆ ಬೇರೆ ವ್ಯಕ್ತಿಗಳ ಜೊತೆಯಲ್ಲಿ. ಆ ದುಡ್ಡೆಲ್ಲ ಎಲ್ಲಿಂದ ಬಂತು, ಏನು ಎತ್ತ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಮಾಲ್ ಎನ್ಕ್ವೈರಿಯನ್ನು ರಾಧಿಕಾ ಕುಮಾರಸ್ವಾಮಿ ಅವರ ಜೊತೆಯಲ್ಲಿ ನಡೆಸಿದ್ದಾರೆ ಲೋಕಾಯುಕ್ತ ಪೊಲೀಸರು. ಹಳೇ ಆರ್ಥಿಕ ವ್ಯವಹಾರ ಇದು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಧಿಕಾ ಕುಮಾರಸ್ವಾಮಿ ನಿರ್ಮಾಣದ ಲಕ್ಕಿ ಚಿತ್ರದ ಹಣಕಾಸು ವ್ಯವಹಾರ ಇದು. ಯಶ್ ನಟನೆಯ ಸಿನಿಮಾ ಅದು ಹಿಟ್ ಆಗಿತ್ತು. ಅದರಲ್ಲಿ ಪ್ರೊಡ್ಯೂಸರ್ ಆಗಿದ್ರು ರಾಧಿಕಾ ಕುಮಾರಸ್ವಾಮಿ. 2.5 ಕೋಟಿಯಷ್ಟು ಆರ್ಥಿಕ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಒಳಪಡಿಸಲಾಗಿದೆ. ಇದೇ ಚಿತ್ರದ ಹಂಚಿಕೆ ವಿಚಾರವಾಗಿ ಜಮೀರ್ ಮತ್ತು ರಾಧಿಕಾ ನಡುವೆ ಒಂದು ವ್ಯಾವಹಾರಿಕ ಸಂಬಂಧ ಬಿಲ್ಡ್ ಆಗಿತ್ತು. ಈ ವಿಚಾರವಾಗಿ ವಿವರಣೆಯನ್ನು ಪಡೆದುಕೊಂಡಿದ್ದಾರೆ ರಾಧಿಕಾ ಕುಮಾರಸ್ವಾಮಿ ಅವರಿಂದ. ಯಾವ ಕಾರಣಕ್ಕೆ ಪಡ್ಕೊಂಡ್ರಿ, ಏನು ಕತೆ, ಸಾಲ ಅಂತ ಅಂದರೆ ಯಾರು ಕೊಟ್ಟಿದ್ದು, ಯಾರಿಗೆ, ನಿಮಗೆ ಆ ಸಾಲ ದುಡ್ಡು ಹೆಂಗೆ ಬಂತು, ಯಾವುದ್ರ ಲಾಭ ಅಂತೆಲ್ಲ ಕೇಳಿದ್ದಾರೆ. ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಎಲ್ಲ ಇರುತ್ತೆ. ಆಮೇಲೆ ಕೋಟಿ ವ್ಯವಹಾರ ಮಾಡೋರ ಹತ್ರ CA ಇರ್ತಾರೆ. ಅವರು ನೀಟಾಗಿ ಆಡಿಟ್ ಮಾಡಿ ಎಲ್ಲ ದಾಖಲಾತಿಗಳನ್ನು, ಸಾಲ ಎಷ್ಟು, ಗಳಿಕೆ ಎಷ್ಟು ಅಂತೆಲ್ಲ ಅವ್ರ ಹತ್ರ ಇರುತ್ತೆ. ಆ ವಿವರಣೆಯನ್ನು ಕೊಟ್ಟರೆ ಆಯಿತು. ಲೀಗಲ್ ಡಾಕ್ಯುಮೆಂಟ್ಸನ್ನು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟಂತೆ ಕೊಟ್ಟರೆ ಸಂಕಷ್ಟ ಅಂಥದ್ದು ಏನಿಲ್ಲ. ತೃಪ್ತಿ ಆಗಬೇಕು ಬೇಸಿಕಲಿ ಲೋಕಾಯುಕ್ತದ ಅಧಿಕಾರಿಗಳಿಗೆ ಇವ್ರು ಕೊಟ್ಟಂತಹ ಉತ್ತರ ಸರಿ ಇದೆ ಅಂತ. ಆಮೇಲೆ ಸಾಲ ಅಂತ ಇವ್ರು ಪಡ್ಕೊಂಡಿದ್ರು ಅಥವಾ ಅವ್ರು ಕೊಟ್ಟಿದ್ರು ಅಥವಾ ಅವರು ಪಡ್ಕೊಂಡಿದ್ರು ಕೂಡ ಅದನ್ನು ತೀರಿಸಿದ ಹೇಗೆ, ಯಾವ ಕಾರಣಕ್ಕಾಗಿ ಪಡ್ಕೊಂಡ್ರು ಅಂತೆಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಅಕ್ರಮ ಆಸ್ತಿ ಗಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಮೇಲೆ ಇವರೊಬ್ಬರೇ ಅಲ್ಲ ಅವ್ರಿಗೆ ದುಡ್ಡು ಕೊಟ್ಟಿರೋದು. ಕುಪೇಂದ್ರ ರೆಡ್ಡಿ ಅವರ ಹೆಸರು ಕೂಡ ಕೇಳಿಬಂತು. ಅವರು ಕೂಡ 1 ಕೋಟಿ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಹೀಗಾಗಿ ಆರ್ಥಿಕ ವ್ಯವಹಾರಗಳು ಮುಂದಿನ ಹಂತದಲ್ಲಿ ಹೆಂಗೆ ಜಮೀರ್ ಅಹಮದ್ ಖಾನ್ಗೆ ಸಂಕಷ್ಟವನ್ನು ತರಬಹುದು ಅಂತ. ರಾಧಿಕಾ ಅವ್ರ ಪಾತ್ರ ಇದರಲ್ಲಿ ಏನು ಕೂಡ ಇದ್ದಂಗೆ ಕಾಣಿಸ್ತಾ ಇಲ್ಲ ಸದ್ಯಕ್ಕೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಉಮೇಶ್, ಈಗ ರಾಧಿಕಾ ಕುಮಾರಸ್ವಾಮಿಯಿಂದ ಪಡೆದಿರುವಂತಹ ವಿವರಣೆ ತೃಪ್ತಿದಾಯಕವಾಗಿದೆಯಂತ ಲೋಕಾಯುಕ್ತ ಅಧಿಕಾರಿಗಳಿಗೆ, ಅಥವಾ ಮತ್ತೊಮ್ಮೆ ಏನಾದರೂ ವಿಚಾರಣೆ ಕರೆಯುವಂತಹ ಸಾಧ್ಯತೆ ಇದೆಯಾ? ಏನೆಲ್ಲ ಆಯಿತು ಇನ್ಕ್ವೈರಿನಲ್ಲಿ? ಮಮತಾ, ಬಹುಕೋಟಿ IMA ಪ್ರಕರಣ ನಡೆದಿತ್ತು. ಆ ಸಂದರ್ಭದಲ್ಲಿ ಇವ್ರ ಮೇಲೆ ಅಂದ್ರೆ ಸಚಿವ ಜಮೀರ್ ಅಹಮದ್ ಪಾಲುದಾರಿಕೆ ಇದೆ ಅನ್ನೋ ಆರೋಪದಲ್ಲಿ ಇಡಿ ಕೂಡ ಪ್ರಕರಣ ದಾಖಲು ಮಾಡಿಕೊಂಡು ಆ ಸಂದರ್ಭದಲ್ಲಿ ತನಿಖೆ ಕೂಡ ನಡೆದಿತ್ತು. ಆ ತನಿಖೆ ನಡೆದ ನಂತರದಲ್ಲಿ ಅಕ್ರಮ ಆಸ್ತಿ ಗಳಿಕೆ ಆರೋಪದಲ್ಲಿ ಆಗಿದ್ದ ಈ ಹಿಂದೆ ಇದ್ದಂಥ ACB ಕೂಡ ಪ್ರಕರಣ ದಾಖಲು ಮಾಡಿಕೊಂಡು ಏನು ಜಮೀರ್ ಅಹಮದ್ ಮನೆ ಮೇಲೆ ದಾಳಿ ಮಾಡಿತ್ತು. ದಾಳಿ ವೇಳೆಯಲ್ಲಿ ಹಲವು ದಾಖಲೆಗಳು ಪತ್ತೆಯಾಗಿದ್ವು. ಆ ಸಂದರ್ಭದಲ್ಲಿ ರಾಧಿಕಾ ಕುಮಾರಸ್ವಾಮಿ ಮತ್ತೆ ಜಮೀರ್ ಅಹಮದ್ ಹಣದ ವ್ಯವಹಾರ ಸಂಬಂಧಪಟ್ಟ ಕೂಡ ಒಂದಷ್ಟು ದಾಖಲೆಗಳು ಸಿಕ್ಕಿದ್ವು. ಯಾವಾಗ ACB ರದ್ದಾಗುತ್ತೆ, ಈಗ ಲೋಕಾಯುಕ್ತಕ್ಕೆ ಆ ಕೇಸು ವರ್ಗಾವಣೆ ಆದ ನಂತರದಲ್ಲಿ ಲೋಕಾಯುಕ್ತ ಪೊಲೀಸರ ತನಿಖೆ ಮುಂದುವರಿಸಿದಂಥ ವೇಳೆಯಲ್ಲಿ ಇವರಿಬ್ಬರ ಅಂದರೆ ಜಮೀರ್ ಅಹಮದ್ಗೆ ಸಾಕಷ್ಟು ಜನ ಹಣದ ವ್ಯವಹಾರಗಳ ಬಗ್ಗೆ ಸಾಕ್ಷ್ಯಗಳು ಸಿಕ್ಕಿತ್ತು. ಆ ಸಾಕ್ಷ್ಯ ಮುಂದಿನ ತನಿಖೆ ಭಾಗವಾಗಿ ರಾಧಿಕಾ ಕುಮಾರಸ್ವಾಮಿ ಮತ್ತು ಜಮೀರ್ ಅಹಮದ್ ಕೂಡ ಹಣದ ವ್ಯವಹಾರ ಮಾಡಿದ್ರು ಅನ್ನೋ ನಿಟ್ಟಿನಲ್ಲಿ ರಾಧಿಕಾ ಕುಮಾರಸ್ವಾಮಿಗೆ ಲೋಕಾಯುಕ್ತ ಪೊಲೀಸರು ನೋಟಿಸ್ ಕೊಟ್ಟಿರ್ತಾರೆ. ನೋಟಿಸ್ ಕೊಟ್ಟ ನಂತರದಲ್ಲಿ ಕಳೆದ 2 ದಿನಗಳ ಹಿಂದೆ ಆಕೆ ಬಂದು ಆ ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿ ಆ 2 ಕೋಟಿ ಹಣ ಯಾವಾಗ ಕೊಟ್ಟಿದ್ದು, ಯಾವ ಕಾರಣಕ್ಕೆ ಕೊಟ್ಟಿದ್ರಿ ಅನ್ನೋ ಮಾತನ್ನು ಕೇಳಿದಂಥ ವೇಳೆಯಲ್ಲಿ ಆ ಯಶು ಮತ್ತು ರಮ್ಯಾ ನಟನೆಯ ಲಕ್ಕಿ ಸಿನಿಮಾದ ಪ್ರೊಡ್ಯೂಸರ್ ಆಗಿದ್ದಂಥ ವೇಳೆಯಲ್ಲಿ ಅದರಿಂದ ಬಂದ ಅಮೌಂಟ್ನಲ್ಲಿ ನಾನು 2 ಕೋಟಿ ಜಮೀರ್ ಅಹಮದ್ಗೆ ಸಾಲ ಕೊಟ್ಟಿದ್ದೆ ಅನ್ನೋ ಮಾತನ್ನು ಹೇಳಿರುವಂಥದ್ದು. ಆದರೆ ಈ ವೇಳೆಯಲ್ಲಿ ಯಾವುದೇ ರೀತಿಯ ಪೂರಕ ದಾಖಲೆಗಳು ತರದೆ ಬಂದಿದ್ದಂಥ ರಾಧಿಕಾ ಕುಮಾರಸ್ವಾಮಿಗೆ ಮತ್ತೆ ಆ ಪೂರಕ ದಾಖಲೆಗಳನ್ನು ತಗೊಂಡು ಬನ್ನಿ ಅಂತೇಳಿ ಈಗ
ಲೋಕಾಯುಕ್ತ ಅಧಿಕಾರಿಗಳು ಸೂಚನೆ ಕೊಟ್ಟಿರುವಂಥದ್ದು. ಅದ್ರ ಜೊತೆಗೆ JDS ಮುಖಂಡ ಅದರಂಥ ಕುಪೇಂದ್ರ ರೆಡ್ಡಿ ಬೆಳೆ ಕೂಡ ಹಣದ ವ್ಯವಹಾರ ಮಾಡಿದ್ದಾರೆ. ಅದ್ರ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿದೆ. ಅವ್ರಿಗೂ ಕೂಡ ಒಂದು ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಇಲ್ಲಿವರೆಗೂ ಕೂಡ ಅವರು ವಿಚಾರಣೆಗೆ ಬಂದಿಲ್ಲ, ಜೊತೆಗೆ ಏನು ರೀತಿಯ ಸ್ಪಂದನೆ ಕೊಟ್ಟಿಲ್ಲ. ಸದ್ಯಕ್ಕೆ ಈಗ ರಾಧಿಕಾ ಕುಮಾರಸ್ವಾಮಿಗೆ ಒಮ್ಮೆ ವಿಚಾರಣೆ ಕರೆದಿದ್ದಾರೆ. ಅದು ಹಣದ ಸಾಲದ ವ್ಯವಹಾರ ಅಂತೇಳಿ ಆಕೆ ಮೌಖಿಕವಾಗಿ ಹೇಳಿರುವಂಥದ್ದು. ಆದರೆ ಅದಕ್ಕೆ ಪೂರಕ ದಾಖಲೆಗಳು ಇನ್ನೂ ಕೊಟ್ಟಿಲ್ಲ. ನೆಕ್ಸ್ಟ್ ಬಂದಂಥ ವೇಳೆಯಲ್ಲಿ ಆ ಪೂರಕ ದಾಖಲೆಗಳು ತಗೊಂಡು ಬನ್ನಿ ಅಂತ ಲೋಕಾಯುಕ್ತ ಅಧಿಕಾರಿಗಳು ಹೇಳಿರುವಂಥದ್ದು. ಉಮೇಶ್, ಈಗ ಲಕ್ಕಿ ಸಿನಿಮಾ ರಿಲೀಸ್ ಆಗಿ 15 ವರ್ಷ ಆಗೋಯ್ತು. 15 ವರ್ಷದ ಹಿಂದೆ ನಡೆದಿರ್ತಕ್ಕಂಥ ಆರ್ಥಿಕ ವ್ಯವಹಾರವನ್ನ ಈಗ ತನಿಖೆ ಕೈಗೆತ್ತಿಕೊಂಡಿರೋದು ಏನು ಅಂತ ಇದು ವಿಚಾರ. ಅರವಿಂದ್ ಈಗಾಗಲೇ ಹೇಳದಂತೆ ಏನು ACB ದಾಳಿ ಮಾಡಿದಂಥ ವೇಳೆಯಲ್ಲಿ ಅಕ್ರಮ ಆಸ್ತಿ ಗಳಿಕೆ ಆರೋಪದಲ್ಲಿ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಜಮೀರ್ ಅಹಮದ್ ಮತ್ತೆ ಬೇರೆ ಬೇರೆ ವ್ಯಕ್ತಿಗಳಿಗೆ ಸೇರಿದಂತೆ ಹಲವು ದಾಖಲೆಗಳು ಸಿಕ್ಕಿರ್ತವೆ. ಆ ಸಂದರ್ಭದಲ್ಲಿ ಹಣದ ವ್ಯವಹಾರಗಳು ಸಂಬಂಧಪಟ್ಟ ಕೂಡ ದಾಖಲೆಗಳು ಸಿಕ್ಕಿರ್ತವೆ. ಆಗ ಯಾವ ಕಾರಣಕ್ಕಾಗಿ ಇವ್ರ ಜೊತೆ ಹಣದ ವ್ಯವಹಾರ ಮಾಡಿದ್ರಿ, ಏನು ನಿಮ್ಮಿಬ್ಬರು ವ್ಯವಹಾರ ಅನ್ನೋ ಸಂಬಂಧಪಟ್ಟ ಹಾಗೆ ಆ ಸಂಬಂಧ ಅಲ್ಲಿ ಸಿಕ್ಕಿದ್ದಂಥ ದಾಖಲೆಗಳ ಆಧಾರದ ಮೇಲೆ ಸಂಬಂಧಪಟ್ಟವರಿಗೆ ನೋಟಿಸ್ ಇಶ್ಯೂ ಮಾಡ್ತಾರೆ. ಅದೇ ರೀತಿಯಾಗಿ ರಾಧಿಕಾ ಕುಮಾರಸ್ವಾಮಿಗೂ ಕೂಡ ನೋಟಿಸ್ ಇಶ್ಯೂ ಮಾಡಿರುವಂಥದ್ದು. ಆಗ 2 ಕೋಟಿ ನಿಮ್ಮಿಬ್ಬರ ಮಧ್ಯೆ ಹಣದ ವ್ಯವಹಾರ ನಡೆದಿದೆಯಲ್ಲ, ಯಾವ ಕಾರಣಕ್ಕೆ ನಡೆದಿದೆ, ಏನು ವಿಚಾರ ಅಂತ ಕೇಳಿದಂಥ ವೇಳೆಯಲ್ಲಿ ಆ ಸಿನಿಮಾದ ಅಲ್ಲಿ ಬಂದಂಥ ಲಾಭದಲ್ಲಿ ನಾನು ಇವರು ಆರ್ಥಿಕವಾಗಿ ಇವರು ಸಂಕಷ್ಟದಲ್ಲಿದ್ದರು ಜಮೀರ್ ಅಹಮದ್. ಆ ಸಂದರ್ಭದಲ್ಲಿ ಆವಾಗ ನಾನು 2 ಕೋಟಿ ಸಾಲ ಕೊಟ್ಟಿದ್ದೆ ಅಂತ ಹೇಳ್ತಾ ಇರುವಂಥದ್ದು. ಆದರೆ ಆ ಕೊಟ್ಟಿದ್ದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ದಾಖಲೆಗಳನ್ನು ರಾಧಿಕಾ ಕುಮಾರಸ್ವಾಮಿ ಇಲ್ಲಿವರೆಗೂ ನೀಡಿಲ್ಲ. ಅದೇ ದಾಖಲೆಗಳನ್ನು ತಗೊಂಬನ್ನಿ ಅಂತೇಳಿ ಈಗ ಮತ್ತೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಅವ್ರಿಗೆ ಸೂಚನೆ ಕೊಟ್ಟಿರುವಂಥದ್ದು. ನಿಜವಾಗಿಯೂ ಅವರು ಸಾಲ ಕೊಟ್ಟಿದ್ದಾರಾ ಅಥವಾ ಬೇರೆ ಏನಾದರೂ ಅವರಿಬ್ಬರ ಮಧ್ಯೆ ವ್ಯವಹಾರಗಳಿತ್ತ ಅನ್ನೋದು ಇನ್ನು ತನಿಖೆಯಿಂದ ಅಷ್ಟೇ ಗೊತ್ತಾಗಬೇಕಾಗಿದೆ. ಅವ್ರ ಜೊತೆಗೆ ಆ ರಾಧಿಕಾ ಕುಮಾರಸ್ವಾಮಿ ಅದಕ್ಕೆ ಪೂರಕ ದಾಖಲೆಗಳು ಏನು ಹಾಜರುಪಡಿಸ್ತಾರೆ ಅನ್ನೋ ಆಧಾರದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಮುಂದಿನ ತನಿಖೆ ನಡೆಸ್ತಾರೆ. ಅರವಿಂದ್, ರೈಟ್, ಹಾಗೆ ಸಂಪರ್ಕದಲ್ಲಿರಿ ಉಮೇಶ್. ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ನಾವು ಆಗಲೇ ಹೇಳಿದಂತೆ ಏನೇನು ಟ್ರಾನ್ಸಾಕ್ಷನ್ಸ್ ನಡೆದಿದೆ ಜಮೀರ್ ಅಹಮದ್ಗೆ ಸಂಬಂಧಪಟ್ಟಂತೆ, ಯಾರ್ಯಾರ ಜೊತೆ ಟ್ರಾನ್ಸಾಕ್ಷನ್ಸ್ ಆಗಿದೆ ಅವರೆಲ್ರಿಗೂ ಒಂದೊಂದು ನೋಟಿಸ್ ಕೊಟ್ಟು ಕೇಳ್ತಾರೆ ಏನಿದು ಏನು ಕತೆ ಅಂತ ಅಷ್ಟೇ ಹೊರತು ಬೇರೆ ಇನ್ನೇನು ಇದರಲ್ಲಿ ರಾಧಿಕಾ ಕುಮಾರಸ್ವಾಮಿ ಅವರು ತಪ್ಪಿತಸ್ಥರು ಅಂತನೋ ಅವ್ರ ಮೇಲೆ ಅನುಮಾನ ಇದೆ ಅಂತನೋ ಅಲ್ಲ. ಒಂದೊಂದು ಕ್ಲಾರಿಫಿಕೇಷನನ್ನು ಪಡ್ಕೊಂಡು ಆಯಾ ಟ್ರಾನ್ಸಾಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನು ಕ್ವಿಟ್ ಮಾಡ್ತಾ ಬರ್ತಾರೆ. ಆಯಿತು, ಇದು ಸರಿ ಇದೆ, ಇದು ಸರಿ ಇದೆ, ಇದು ಸರಿ ಇಲ್ಲ, ಈ ಆರ್ಥಿಕ ವ್ಯವಹಾರ ಸರಿ ಇಲ್ಲ ಅಂತ ಅಷ್ಟರ ಮಟ್ಟಿಗೆ ಮಾತ್ರ ಈ ವಿಚಾರಣೆ ನಡೆದಿದೆ. ಜೊತೆಗೆ ಆಗ 15 ವರ್ಷದಿಂದ ಜಮೀರ್ ಅಹಮದ್ JDS ಅಲ್ಲೇ ಇದ್ದಿದ್ದು. ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಇವರು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದು ಒಂದಷ್ಟು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ಗಳು ಆಗ್ತಿರ್ತೀವೆಲ್ಲ. ಸೊ ಹಾಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಎದುರಿಸಿದ್ದಾರೆ ರಾಧಿಕಾ ಕುಮಾರಸ್ವಾಮಿ ಅಷ್ಟೇ.